ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಆಮ್, ತುಂಬಾ ಆಸಕ್ತಿಕರವಾದ ವಿಷಯ ಇದೆ. ನಮ್ಮ ಕೇಳುಗರೊಬ್ರು ಕಳ್ಸ್ಕೊಟ್ಟಿದ್ದು ಕ್ರಿಯಾನ್ ಚಾನೆಲಿಂಗ್ ಅಂತಾರಲ್ಲ, ಆ ಮೂಲದಿಂದ ಬಂದಿರೋದು. ಹೌದು. ಇದು ಮುಖ್ಯವಾಗಿ ಅವೇಕ್ನಿಂಗ್ ಅಂತಾರೆ, ಹಾ, ಜಾಗೃತಿ ಬಗ್ಗೆ ಮಾತಾಡತ್ತೆ. ಅದರ ಕೆಲವು ಲಕ್ಷಣಗಳು ಕೆಲವೊಮ್ಮೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು ಅಂತ. ಹೌದು, ಜಾಗೃತಿ. ಮೂಲ ಏನ್ ಹೇಳತ್ತೆ ಅಂದ್ರೆ, ಜಾಗೃತಿ ಅಂದ್ರೆ ನಮ್ಗೆ ಗೊತ್ತಿರೋದಕ್ಕಿಂತ ಏನೋ ದೊಡ್ಡ ಸತ್ಯ ಇದೆ ಅಂತ ಅರಿವಾಗಕ್ಕೆ ಶುರುವಾಗೋದು. ಆದ್ರೆ ಈ ಅರಿವು ಶುರುವಾದಾಗ ಜೀವನದಲ್ಲಿ ಸ್ವಲ್ಪ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಅಂತನೂ ಹೇಳತ್ತೆ. ಹಾ, ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಈ ಜಾಗೃತಿ ಅಂದ್ರೇನು ಮತ್ತೆ ಅದರ ಕೆಲವು ವಿಚಿತ್ರ ಲಕ್ಷಣಗಳು ಈ ಮೂಲದ ಪ್ರಕಾರ ಹೇಗಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಶುರು ಮಾಡೋಣವೇ? ಖಂಡಿತ ಖಂಡಿತ. ನೋಡಿ, ಈ ಮೂಲ ಇದೆಯಲ್ಲ, ಇದು ನಮ್ಮ ಪ್ರಜ್ಞೆಯನ್ನ ಒಂದು ಪೆಟ್ಟಿಗೆಗೆ ಹೋಲಿಸುತ್ತೆ. ಪೆಟ್ಟಿಗೆ? ಹೌದು, ಅಥವಾ ಒಂದು ಕತ್ತಲೆ ಕೋಣೆ ಅನ್ಕೊಳ್ಳಿ. ಮಾನವೀಯತೆ ತುಂಬಾ ಕಾಲದಿಂದ ಈ ಪೆಟ್ಟಿಗೆ ಒಳಗೆ ಇದೆ, ಮತ್ತೆ ಅದೇ ಹಳೆಯ ತಪ್ಪುಗಳನ್ನ ಮಾಡ್ಕೊಂಡು ಅಂತ. ಓಕೆ. ಆದರೆ ಈಗ ಆ ಪೆಟ್ಟಿಗೆಯಲ್ಲಿ ಸ್ವಲ್ಪ ಬಿರುಕುಗಳು ಬರ್ತಾ ಇವೆ. ಹೆಚ್ಚಿನ ಪ್ರಜ್ಞೆಯ ಬೆಳಕು ಇದೆಯಲ್ಲ, ಅದು ಒಳಗ್ ಬರೋಕೆ ಒಂದು ಬಾಗ್ಲು ತೆರಿತಾ ಇದೆ ಅಂತ ಇದು ಹೇಳೋದು. ಹಾ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಆ ಬೆಳಕನ್ನ ಹುಡುಕೋದು, ಅದ್ರ ಕಡೆ ಹೋಗೋದು, ಅದು ಪೂರ್ತಿ ನಮ್ಮ ಆಯ್ಕೆ, ವ್ಯಕ್ತಿಯ ಸ್ವಂತ ಇಚ್ಛೆ. ಕೆಲವರು ಹೆದರ್ಬೋದು, ಹಳೆ ನಂಬಿಕೆಗಳಿರ್ತವಲ್ಲ ಅದರಿಂದ. ಹೌದು. ಇನ್ನು ಕೆಲವರು ಧೈರ್ಯ ಮಾಡಿ ಆ ಹೊಸ ಬೆಳಕಿನ ಕಡೆ ನೋಡ್ತಾರೆ ಅಂತ ಈ ಮೂಲ ಹೇಳುತ್ತೆ. ಓ, ಇದು ಈಗ ತುಂಬಾ ಕುತೂಹಲ ಆಗ್ತಿದೆ. ಈ ಜಾಗೃತಿಯ ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನ ಹೇಳುತ್ತೆ ಅಲ್ವಾ ಮೂಲ. ಮೊದಲನೇದಾಗಿ, ಮೊದಲು ತುಂಬಾ ಕಿರಿಕಿರಿ, ಕೋಪ ತರಿಸಿದ್ದ ವಿಷಯಗಳು ಈಗ ಇದ್ದಕ್ಕಿದ್ದ ಹಾಗೆ ಅದರ ಬಗ್ಗೆ ಒಂದು ಶಾಂತ ಭಾವನೆ ಬರೋದು. ಇದರ ಬಗ್ಗೆ ಸ್ವಲ್ಪ ಹೇಳಿ. ಹೌದೌದು, ಇದು ಬಹಳ ಮುಖ್ಯವಾದ ಲಕ್ಷಣ. ಅಂದ್ರೆ ಮೊದಲು ಒಬ್ಬ ವ್ಯಕ್ತಿ ಅಥವಾ ಒಂದು ಸನ್ನಿವೇಶ ಅದು ತುಂಬಾ ಕಾಡ್ತಾ ಇತ್ತು ಅನ್ಕೊಳ್ಳಿ, ಈಗ ಅದನ್ನ ನೋಡೋದ ದೃಷ್ಟಿಕೋನನೇ ಬದಲಾಗುತ್ತೆ. ತುಂಬಾ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಕೋಪದ ಬದಲು ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಯೋಚನೆ ಮಾಡಕ್ ಶುರುವಾಗುತ್ತೆ. ಮೂಲ ಇದನ್ನ ಅರ್ಥವಾಗದ ವಿಷಯಗಳನ್ನ ಶಾಂತಿಯಿಂದ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳುತ್ತೆ. ಇದೊಂದು ರೀತಿ ಪಾಂಡಿತ್ಯ, ಮಾಸ್ಟ್ರಿ ಅಂತಾರಲ್ಲ, ಆ ತರಹ. ಓಹೋ, ಪಾಂಡಿತ್ಯ. ಸರಿ. ಈ ತಿಳುವಳಿಕೆಯ ಶಾಂತ ಭಾವನೆ ಬರೋದ್ರಿಂದ ನಮ್ಮ ಸಂಬಂಧಗಳಲ್ಲೂ ಏನಾದ್ರೂ ಬದಲಾವಣೆ ಆಗತ್ತಾ? ಎರಡನೇ ಲಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ಯಾ? ಅಂದ್ರೆ ಕೆಲವು ಹಳೆ ಸ್ನೇಹಿತರಿಂದ ಮನಸ್ಸಿಗೆ ಸ್ವಲ್ಪ ದೂರ ಅನಿಸೋಕ್ ಶುರುವಾಗೋದು. ಅವರ ಜೊತೆ ಮೊದಲು ಮಾಡ್ತಿದ್ದ ಚಟುವಟಿಕೆಗಳಾಗ್ಲಿ, ಮಾತುಕತೆಗಳಾಗ್ಲಿ ಏನೋ ಸರಿಯಿಲ್ಲ ಅನ್ನೋ ಭಾವನೆ. ಕರೆಕ್ಟ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. ಬಹುಶಃ ಇದು ಮೊದಲು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆದರೆ ಈಗ ಆ ವ್ಯಕ್ತಿಗಳು ಸದಾ ದೂರೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದಿದೆಯಲ್ಲ, ಅದು ಒಂಥರ ಅಹಿತಕರ ಅನ್ಸುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಈ ಮೂಲದ ಪ್ರಕಾರ ಜಾಗೃತ ಆಗ್ತಿರೋ ಮನಸ್ಸು ಅದು ಸಹಜವಾಗಿ ಬೆಳಕು ಅಂದ್ರೆ ಪಾಸಿಟಿವಿಟಿ ಕಡೆ ಸೆಳೆಯುತ್ತೆ. ಆ ಕತ್ತಲೆ ಅಥವಾ ನೆಗೆಟಿವಿಟಿಯನ್ನ ಅದು ಒಪ್ಕೊಳ್ಳಲ್ಲ, ತಿರಸ್ಕರಿಸುತ್ತೆ. ಹಾ, ಸರಿ. ಇನ್ನು ಮೂರನೇ ಲಕ್ಷಣ, ಇದು ನನ್ನ ಗಮನ ತುಂಬಾ ಸೆಳೆಯಿತು. ಯಾಕಂದ್ರೆ ಇದು ನಮ್ಮ ಬೇಸಿಕ್ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುವಂಥದ್ದಿದೆ. ಸ್ವಂತ ರಕ್ತ ಸಂಬಂಧಿಗಳು ಅಂದ್ರೆ ಅಣ್ಣ, ತಮ್ಮ, ಅಮ್ಮ, ಅಪ್ಪ ಇವರೇ ನಮ್ಮ ನಿಜವಾದ ಕುಟುಂಬ ಅಲ್ವೇನೋ ಅನ್ನುವೊಂದು ಭಾವನೆ ಬರೋದು. ಇದು ಹೇಗ್ ಸಾಧ್ಯ? ಹೌದು, ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬಹುದು. ಆದ್ರೆ ಮೂಲ ಏನ್ ವಿವರಿಸುತ್ತೆ ಅಂದ್ರೆ, ವ್ಯಕ್ತಿ ಕೆಮಿಕಲ್ ಸಂಬಂಧಗಳಿಂದ ದೂರ ಆಗ್ತಾನೆ, ಅಂದ್ರೆ ಬರೀ ಬಯಾಲಜಿಕಲ್ ರಿಲೇಶನ್ಶಿಪ್ಸ್. ಓಕೆ. ಅದರ ಬದಲು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ ಸಂಬಂಧಗಳ ಕಡೆ ಹೆಚ್ಚು ಗಮನ ಹೋಗುತ್ತೆ. ತನ್ನ ನಿಜವಾದ ಆತ್ಮದ ಕುಟುಂಬ ಯಾವುದು ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಆತ್ಮದ ಕುಟುಂಬ? ಹೌದು. ಕೆಲವರು ಭೂಮಿಯನ್ನೇ, ಗಾಯ ಅಂತಾರಲ್ಲ, ಇಡೀ ಗ್ರಹವನ್ನೇ ತಮ್ಮ ನಿಜವಾದ ಮೂಲ, ನಿಜವಾದ ಕುಟುಂಬ ಅಂತಾನೂ ಭಾವಿಸ್ಬೋದಿದು. ಯುಗಗಳಿಂದ ಮುಚ್ಚಿ ಹೋಗಿದ್ದ ಸತ್ಯಗಳಿಗೆ ನಾವು ಜಾಗೃತ ಆಗ್ತಿರೋದು ಅಂತ ಹೇಳುತ್ತೆ ಮೂಲ. ಓ, ಹಾಗಾದ್ರೆ ಈ ಎಲ್ಲ ಬದಲಾವಣೆಗಳು ಇವು ಬರೀ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆಗಳಲ್ಲಿ ಆಗೋ ಬದಲಾವಣೆಗಳಷ್ಟೇನಾ ಅಥವಾ ಅದಕ್ಕಿಂತ ಹೆಚ್ಚಿಂದೇನಾದ್ರೂ ಇದೆಯಾ? ಹೊರಗಿನ ಬದಲಾವಣೆ ಅಲ್ಲ, ಇದು ತುಂಬಾ ಆಳವಾದದ್ದು, ಆಂತರಿಕವಾದದ್ದು. ಅಂದ್ರೆ ನಮ್ಮ ಪ್ರಜ್ಞೆಯ ಮಟ್ಟದಲ್ಲಿ, ನಮ್ಮ ಬಯಾಲಜಿ, ಜೀವಶಾಸ್ತ್ರದ ಮಟ್ಟದಲ್ಲಿ, ಬಹುಶಃ ನಮ್ಮ DNA ಮಟ್ಟದಲ್ಲೂ ಕೂಡ ಬದಲಾವಣೆಗಳು ಆಗ್ತಿರ್ಬೋದು ಅಂತ. DNA ಮಟ್ಟದಲ್ಲಿ? ಹೌದು. ಆ ಸೃಜನಶೀಲ ಶಕ್ತಿ, ಆ ದೈವಿಕತೆ ಇದೆಯಲ್ಲ, ಅದು ಎಲ್ಲೋ ಹೊರಗಡೆ, ಆಕಾಶದಲ್ಲಿಲ್ಲ,
ಅದು ನಮ್ಮ ಒಳಗೇ ಇದೆ ಅನ್ನೋ ಅರಿವು ಬರೋಕೆ ಶುರುವಾಗತ್ತೆ. ವಾವ್! ಹೌದು, ಇದು ಪವಾಡ ತರಹ ಏನೋ ದೇವದೂತರು ಬಂದು ಕಾಣಿಸ್ಕೊಳ್ಳೋದು ಆ ತರಹ ಅಲ್ಲ. ಬದಲಿಗೆ ವ್ಯಕ್ತಿಯ ಇಡೀ ಅಸ್ತಿತ್ವವೇ ಒಳಗಿಂದ ಬದಲಾಗೋದು. ಈ ಹೆಚ್ಚಿನ ಪ್ರಜ್ಞೆ ಇದೆಯಲ್ಲ, ಇದು ನಮ್ಮನ್ನ ಸಹಜವಾಗಿಯೇ ಒಂದು ಶಾಂತವಾದ, ಒಂದು ಬುದ್ಧಿವಂತ ಸ್ಥಿತಿಗೆ ತಗೊಂಡೋಗುತ್ತೆ. ಇದನ್ನು ನಾವು ಪ್ರಯತ್ನಪಟ್ಟು ಬಳಸಬೇಕಾಗಿಲ್ಲ, ಅದು ತಾನಾಗಿಯೇ ನಮ್ಮ ಭಾಗವಾಗುತ್ತೆ. ನಾವು ಇವತ್ತು ಮಾತಾಡಿದ್ದು ಜಾಗೃತಿಯ ಕೆಲವು ಆರಂಭಿಕ ಲಕ್ಷಣಗಳ ಬಗ್ಗೆ ಮಾತ್ರ. ಕೆಲವೊಮ್ಮೆ ಇವು ಗೊಂದಲನೂ ಉಂಟು ಮಾಡಬಹುದು. ಮೂಲದಲ್ಲಿ ಇನ್ನು ಮುಂದೆ ಬೇರೆ ಬೇರೆ ಮಾನಸಿಕ ದೈಹಿಕ ಬದಲಾವಣೆಗಳು ಬರುತ್ತೆ ಅಂತಾನೂ ಇದೆ. ಹೌದು, ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಈ ತರಹದ ಅನುಭವಗಳನ್ನು ನಾವು ಕೇವಲ ನಮ್ಮ ವೈಯಕ್ತಿಕ ವಿಚಿತ್ರತೆಗಳು ಅನ್ಕೊಂಡು ಸುಮ್ಮನಾಗ್ಬೇಕಾ, ಅಥವಾ ಇವು ನಿಜವಾಗಿಯೂ ಒಂದು ಹೆಚ್ಚಿನ ಪ್ರಜ್ಞೆಯ ಕಡೆಗೆ ನಾವು ಮಾಡ್ತಿರೋ ಆಳವಾದ ಪ್ರಯಾಣದ ಸೂಚನೆಗಳಾಗಿರಬಹುದಾ? ಇದನ್ನು ಯೋಚನೆ ಮಾಡಬೇಕು. ಹೌದು, ಮೂಲ ಹೇಳೋ ಪ್ರಕಾರ ಯಾರು ಭಯಪಡದೆ ಈ ಬೆಳಕಿನ ಕಡೆ ಹೋಗ್ತಾರೋ ಅವರು ತಮ್ಮ ಸ್ವಂತ ಜೀವಕೋಶಗಳಲ್ಲೇ ತಮ್ಮ ಭವ್ಯತೆಯನ್ನ ಕಾಣ್ತಾರೆ. ಒಂದು ಆ ಅಳತೆ ಮಾಡೋಕಾಗತ್ತ ಪ್ರೀತಿಯನ್ನ ಅನುಭವಿಸ್ತಾರೆ. ಹಾಗಾಗಿ ನಮ್ಮ ಕೇಳುಗರಿಗೆ ಒಂದು ಕೊನೆಯ ಯೋಚನೆಗೆ, ಕುಟುಂಬ ಅನ್ನೋ ಪದದ ಅರ್ಥ ಅದು ಬರೀ ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತನಾ? ನಮ್ಮ ನಿಜವಾದ ಬಂಧುಗಳು, ನಮ್ಮ ನಿಜವಾದ ಸಂಬಂಧಗಳು ಎಲ್ಲಿ ಸಿಗುತ್ತೆ, ಹೇಗೆ ರೂಪುಗೊಳ್ಳುತ್ತೆ? ಇದರ ಬಗ್ಗೆ ಈ ಮೂಲ ನಮ್ಮನ್ನು ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?